ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಈ ವ್ಲಾಗು ನೈಟಿಂದ ಶುರು ಮಾಡಿದ್ದೀನಿ. ಇವತ್ತು ಕುಣಿಗಲಲ್ಲಿ ಸುಪ್ರೀತ್ ಸ್ಟುಡಿಯೋ ಅವ್ರದ್ದು 1 ಇಯರ್ ಆಗಿ ಸೆಲೆಬ್ರೇಷನ್ಗೆ ಅಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಹೋಗಿ ಅಲ್ಲಿ ಏನೇನಾಗುತ್ತೆ ಅಲ್ಲಿ ಅಪ್ಡೇಟ್ನ ಮಾಡ್ತೀನಿ. ವೇದಿಕೆ ಮಾಡಿದ್ದಾನೆ ಸುಪ್ರೀತ್. ಜಾಸ್ತಿ ಏನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಇಲ್ಲಿ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮೊದಲನೇ ಇದೊಂದು ನಮ್ಮ ಪರಿಚಯ. ನಾನು ತುಂಬ ಜನ ನೋಡಿದ್ದೀನಿ, ಬಟ್ ನನಗೆ ಅವ್ರೇನೋ ಡೈರೆಕ್ಟಾಗಿ ನಾನು ಮಾತಾಡಿಸಿ ಅಥವಾ ನೋಡ್ಕೊಂಡಿದ್ವಿ. ಪಾಪ ಇಷ್ಟು ದಿನ ಲೈಕ್ ಟಿವಿ ಚಾನೆಲ್ಸ್ಗಳಿಗೆ ಡೇಟ್ಸ್ ಕೊಡಕ್ ಆಗ್ತಿರ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಲೈಕ್ ಹೇಳ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ. ಈ ನಮ್ಮೂರು ಹುಡುಗಿ ವಿದ್ಯಾಗಿರೋ ಹುಡುಗಿ ಅಂತ ಹೇಳ್ಕೊಳಕ್ಕೆ ನಮಗೆ ಖುಷಿ ಆಗುತ್ತೆ. ಫಸ್ಟ್ಲಿ ನಿಮಗೆ ಥ್ಯಾಂಕ್ ಯು ನಮ್ಮನ್ನ ಇಲ್ಲಿಗೆ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಕಂಗ್ರಾಟ್ಸ್. 1 ಇಯರ್ ಆಗಿರೋದಕ್ಕೆ ನಿಮ್ಮ ಸ್ಟುಡಿಯೋ ಓಪನ್ ಆಗಿ ಇನ್ನೂ ಜಾಸ್ತಿ ವರ್ಷ ನಿಮ್ಮ ಸ್ಟುಡಿಯೋಗೆ ಎಕ್ಸ್ಪೀರಿಯನ್ಸ್ ಆಗಲಿ, ಒಳ್ಳೊಳ್ಳೆ ಫೋಟೋಗ್ರಫಿ ಮಾಡಿ. ಆ್ಯಂಡ್ ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ನಿಮಗೆ ಫಸ್ಟ್ಲಿ ಥ್ಯಾಂಕ್ಸ್. ಆ್ಯಂಡ್ ನಾನು ಬಂದ್ಬಿಟ್ಟು ರೂಪಾಯನಗಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಚಾನಲ್ ಇದೆ. ಆ್ಯಂಡ್ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಾ ಬಂತು. ನಾನು ಫಸ್ಟಿಗೆಲ್ಲ ಲೈಕ್ ಬ್ಯೂಟಿ ಟಿಪ್ಸ್ ಥರ ಆ ಥರ ಎಲ್ಲ ವಿಡಿಯೋಸ್ ಮಾಡ್ತಾಯಿದ್ದೆ. ಬಟ್ ನನಗೇನೋ ಅದು ವರ್ಕ್ ಅನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಪಾಪು ಚಿಕ್ಕೋನು ಇರ್ಬೇಕಾದ್ರೆ 3 ಮಂತ್ಸಿಂದ ಡೈಲಿ ವ್ಲಾಗ್ಸ್ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡೈಲಿ ವ್ಲಾಗ್ಸ್ನ ಶುರು ಮಾಡಿದೆ. ಅದರಲ್ಲಿ ಲೈಕ್ ನಾವು ಎಲ್ಲ ಥರನೂ ಕಂಟೆಂಟ್ನು ಕೊಡ್ಬೋದು, ನಮಗೆ ಡೈಲಿ ಲೈಫಲ್ಲಿ ಏನೇನಾಗುತ್ತೆ ಎಲ್ಲನೂ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಾನು ಶುರು ಮಾಡಿದೆ. ಬಟ್ ಜನ ನನ್ನನ್ನು ಯೂಟ್ಯೂಬ್ಗಿಂತ ಟಿಕ್ಟಾಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಗುರುತಿಸಿದ್ರು. ಸೊ ಹಾಗಾಗಿ ನನಗೆ ಯೂಟ್ಯೂಬಲ್ಲಿ ಸ್ವಲ್ಪ ಗ್ರೋತ್ ಚೆನ್ನಾಗಾಗೋದಕ್ಕೆ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಆಯಿತು ಅಂತಲೇ ಹೇಳ್ಬೋದು. ಟಿಕ್ಟಾಕಿಂದ ಕಂಟೆಂಟ್ ನಾನು ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಚೆನ್ನಾಗೇ ವ್ಯೂಸ್ ಬರ್ತಾಯಿತ್ತು. ಬಟ್ ಆಚೆ ಹೋಗಿ ನಾವು ಎಕ್ಸ್ಪ್ಲೋರ್ ಮಾಡಿ ವೀಡಿಯೋಸ್ ಮಾಡಿದಾಗ ನನ್ನ ಕಂಟೆಂಟಿಗೆ ಲೈಕ್ ಚೆನ್ನಾಗಿ ವ್ಯೂಸ್ ಎಲ್ಲ ಸಿಗುತ್ತೆ. ಬಟ್ ಮನೇಲೇ ಕುತ್ಕೊಂಡು ಮಾಡಿದ್ರೆ ಆಲ್ಮೋಸ್ಟ್ ಜಾಸ್ತಿ ಏನು ವ್ಯೂಸ್ ಎಲ್ಲ ಸಿಗೋಲ್ಲ. ಬಟ್ ಕೆಲವೊಂದಕ್ಕೆ ಒಂದ್ಸರಿ ನನಗೆ ಅಪ್ಸು ಡೌನ್ಸು ಎಲ್ಲ ಆಗ್ತಾ ಇದೆ. ಬಟ್ ಅದನ್ನೆಲ್ಲ ನಾನು ತಲೆಗೆ ಇಟ್ಕೊಂಡಿಲ್ಲ. ಬಟ್ ನನ್ನ ಕಂಟೆಂಟ್ ಏನು ಮಾಡಬೇಕು, ಜನಕ್ಕೆ ಏನು ರೀಚ್ ಆಗೋ ಥರ ನಾನು ಒಂದು ವೀಡಿಯೋದಲ್ಲಿ ಅಟ್ಲೀಸ್ಟ್ ಒಂದಾದರೂ ಇನ್ಫಾರ್ಮೇಷನ್ ಇರಬೇಕು ಅಂತ ಅಂದ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಅದರಿಂದ ಜನಕ್ಕೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ನೆಗೆಟಿವ್ ಕಮೆಂಟ್ಸು, ಪಾಸಿಟಿವ್ ಕಮೆಂಟ್ಸ್ ಎಲ್ಲನೂ ಕೂಡ ಬರ್ತಾಯಿದೆ. ಸ್ಟಾರ್ಟಿಂಗಲ್ಲಿ ನನಗೆ ಆಲ್ಮೋಸ್ಟ್ ನೆಗೆಟಿವೇ, ಎಣ್ಣೆ ಶತ್ರು ಅನ್ನೋ ಥರ ಹೆಣ್ಮಕ್ಳೇ ಜಾಸ್ತಿ ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಬಟ್ ಇವಾಗ ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಅದನ್ನು ಫೇಸ್ ಮಾಡೋ ಕೆಪಾಸಿಟಿ ಇರಬೇಕು ಯೂಟ್ಯೂಬರ್ಸ್ ಆದಮೇಲೆ ಅನ್ನೋದು ನನಗೆ ನನ್ನ ತಮ್ಮನಿಂದ ನಂಗೆ ಗೊತ್ತಾಯಿತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲನೂ ನನ್ನ ತಮ್ಮನೇ ನನಗೆ ನನ್ನ ಅಕೌಂಟ್ಸ್ ಏನಿದ್ರು ಮ್ಯಾನೇಜ್ ಮಾಡೋದು. ಇಲ್ಲಿವರೆಗೂ ನಂದು ಯಾವ ಅಕೌಂಟೂ ಹ್ಯಾಕ್ ಆಗಿಲ್ಲ ಅನ್ನೋದಕ್ಕೆ ಒಂದು ಬ್ಯಾಕ್ ಸಪೋರ್ಟ್ ಅಂದರೆ ನನ್ನ ತಮ್ಮನೇ ಅಂತಲೇ ಹೇಳ್ಬೋದು. ಇದಿಷ್ಟು ನನ್ನ ಯೂಟ್ಯೂಬ್ ಜರ್ನಿ. ಅಂಡ್ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಥರ ನಂದು ಲೈಫ್ ಸ್ಟೈಲ್ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರೂ ಕೂಡ ನಾನು ನೋಡಿದ್ದೀನಿ ಆ್ಯಂಡ್ ನಿಮ್ಮ ಕಂಟೆಂಟ್ಸ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ನನ್ನ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ನನ್ನ ಒಪಿನಿಯನ್, ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಕೇಳ್ಕೊಂತೀವಿ ಅಂತಂದರೆ ಪರಿಸರ ಹಾಳಾಗ್ತಿರೋದು ಎಲ್ಲರಿಗೂ ಗೊತ್ತಿದೆ. ನನಗೂ ಈ ಮೊಬೈಲ್ ಪ್ರತಿಯೊಬ್ಬರೂ ಅವ್ರವ್ರ ಪರಿಚಯ ಮಾಡಿಕೊಂಡು ಅವರವರ ಯೂಟ್ಯೂಬ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಅವರು ಶೇರ್ನ ಮಾಡಿಕೊಂಡ್ರು. ಕೊನೆಗೆ ಅಣ್ಣ ಈ ಥರ ಎಲ್ಲನೂ ಕೊಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅವರು ಒಂದು ಮೊಮೆಂಟಮ್ನು ಕೂಡ ನಮಗೆ ನಮ್ಮದು ಪ್ರೊಫೈಲ್ದು ಫೋಟೋನ ಕೂಡ ಅವರು ಫ್ರೇಮ್ ಮಾಡಿಸಿ ಅದ್ರ ಜೊತೆಗೆ ಒಂದು ರೋಸ್ ಪ್ಲ್ಯಾಂಟ್ ಕೂಡ ಎಲ್ರಿಗೂ ಕೂಡ ಕೊಟ್ಟರು. ನಾನಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಈ ಥರ ಎಲ್ಲ. ಅವರು ಕಾಲ್ ಮಾಡಿದರು ಬೆಳಿಗ್ಗೆ. ನಾನು ಮೇಕಪ್ ಮುಗಿಸ್ಕೊಂಡು ಬಂದೆ. ಅವ್ರು ಕಾಲ್ ಮಾಡಿದ್ರು, ಈ ಥರ ಯೂಟ್ಯೂಬರ್ಸ್ನೆಲ್ಲನೂ ಕೂಡ ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬನ್ನಿ ಅಂತ ಹೇಳಿದ್ರು. ಸೊ ಸಂಜೆ ಅಲ್ವಾ, ಅಷ್ಟರಲ್ಲಿ ಎಲ್ಲ ಕೆಲಸ ಆಗಿರುತ್ತೆ. ಸಂಜೆ ಟೈಮ್ ಅಂದರೆ ಫ್ರೀ ಇರ್ತಾರೆ, ಅವರು ಫ್ರೀ ಇರ್ತಾರೆ ಅಂತ ಹೇಳಿದ್ರು ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ಹಸ್ಬೆಂಡು, ನನ್ನ ಮಗ 3 ಜನನೂ ಕೂಡ ಹೋದ್ವಿ. ಆ್ಯಂಡ್ ತಕ್ಷವರ್ಧನ್ ಇವನೂ ಕೂಡ ನೀವು ನೋಡಿದ್ದೀರಾ ಅಂದ್ಕೊತೀನಿ. ಇವ್ರು ಕುಣಿಗೋಲವರು ಅಂತ ನನಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದ್ದು. ನಾನೆಲ್ಲೋ ಬ್ಯಾಂಗ್ಳೂರವರು ಅಂತ ಅಂದ್ಕೊಂಡಿದ್ದೆ. ಅವ್ರ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಮತ್ತು ಅವನು ಕೂಡ ಎಷ್ಟು ಚೆನ್ನಾಗಿ ಫೋಟೋಗೆಲ್ಲ ಫೋಸ್ ಕೊಡು, ಮತ್ತು ಯಾರಾದರೂ ಕರೆದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದು ಮಾತಾಡ್ತಾನೆ, ಎಷ್ಟು ಚೆನ್ನಾಗಿ ಫೋಟೋ ಫೋಸ್ ಎಲ್ಲ ಕೊಡ್ತಾನೆ ಅಂದರೆ ನನಗಂತೂ ತುಂಬಾ ಖುಷಿಯಾಯಿತು. ತುಮಕೂರು ಜಿಲ್ಲೆನಲ್ಲಿ ನಾವು ರಾಜ್ಯದ ಮಟ್ಟಕ್ಕೆ ಬೇಡ, ತುಮಕೂರು ಜಿಲ್ಲೆ ಇದು
ನನಗೆ ಸ್ಪೆಷಲ್ ಆಕ್ಚುಲಿ ಇವ್ರು ಊರವ್ರಿಗೆಲ್ಲ ಗಿಡ ಕೊಡ್ತಾರೆ. ಇವಾಗ ನಾನು ಅವ್ರಿಗೆ ಕೊಡ್ತೀನಿ. ಬನ್ನಿ ಅಣ್ಣ. ಬಿಸಿ ಇರ್ತಾರೆ. ಇವನ್ ಮಕ್ಕಳು ಬಿಟ್ಟು ಬಂದಿದ್ದಾರೆ, ಕೆಲವು ಪೇರೆಂಟ್ಸ್ನ ಬಿಟ್ಟು ಬಂದಿದ್ದಾರೆ, ಕೆಲವು ಬೇರೆ ಪರ್ಸನಲ್ ಇಶ್ಯೂಸ್ಗಳಿರುತ್ತೆ. ಸೊ ಅಟ್ ಎ ಟೈಮ್ ಬಂದಿದ್ದು ಭಾಳ ಖುಷಿ ಆಯಿತು. ಐ ಆಮ್ ವೆರಿ ಹ್ಯಾಪಿ. ಓಕೆ ಅದನ್ನೇ ತಿನ್ನ. ಅಯ್ಯೋ ಥ್ಯಾಂಕ್ ಯು. ಬನ್ನಿ ಅಣ್ಣ. ಸರ್ ಬನ್ನಿ ಸರ್, ಕೊಡಿ ಕೊಡಿ ಅವ್ರಿಗೆ ಕಟ್ ಮಾಡ್ತೀವಿ. ಮೇಡಮ್ ಬನ್ನಿ ಮೇಡಮ್ ಕೂತ್ಕೊಂಡು ನಿಮಿಷಕ್ಕೆ. ಅಪ್ಪು ನೀನು ಬೇಡ, ನಾನು ಕರ್ಕೊಂಡಿದ್ದೀನಿ ನಮ್ಮ ಮನೆಗೆ. ನೀನು ಅವ್ರ ಮನೆಗೆ ಹೋಗು. ನೀನು ಮನೆಗೆ ಬಾ. ಬರಲ್ವಂತೆ. ನೀನು ಹೋಗು ಅವ್ರ ಮನೆಗೆ, ಅಣ್ಣರ ಮನೆಗೆ ಹೋಗೋಣ. ಬನ್ನಿ ನಮ್ಮ ಮನೆಗೆ ಒಂದ್ಸರಿ. ಆಯಿತು. ಇಲ್ಲಿ ನೋಡಿ, ನಿಮ್ಗೆ ಕೇಕು ಕವರ್ ಇಲ್ಲಿದೆ ನೋಡು. ಬಾಯ್. ಅಲ್ಲಿ ಬಾಯ್ ಮಾಡು. ಅಲ್ಲಿ ಬಾಯ್ ಮಾಡಪ್ಪ. ಬಾಯ್. ಬೇಗನೆ ಮುಗಿಸ್ಕೊಟ್ರು. ಎಲ್ರಿಗೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಮುಗಿಸ್ಕೊಟ್ರು. ಮುಗಿಸ್ಕೊಂಡು ಅಲ್ಲಿಂದ ನಾವು ಗುರುಪ್ರವೇಶಕ್ಕೆ ಹೇಳ್ಬೇಕಾಗಿತ್ತು. ನಮ್ಮ ಮನೆಯವರು ಅತ್ತೆಯವ್ರ ಮನೆಗೆ ಹೋಗಿ ಅಲ್ಲೋಗಿ ಗುರುಪ್ರವೇಶಕ್ಕೆ ಎಲ್ರಿಗೂ ಕೂಡ ಹೇಳಿದ್ವಿ. ಅವರು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟರು. ಅಪ್ಪು ತಿನ್ಕೊಂಡು ಕೂತಿದ್ದ. ಅವನ್ನೆಲ್ಲ ತಿಂದಾದ್ಮೇಲೆ ಮನೆಗೆ ಹೊರಟು ಬರ್ತಾಯಿದ್ದೀವಿ. ಇವಾಗ ಆ ಫೋಟೋ ಫ್ರೇಮ್ ನೋಡಿ ನನಗಿಂತ ನನ್ನ ಮಗುಂಗೆ ಜಾಸ್ತಿ ಖುಷಿ ಆಗೋಗಿದೆ. ಅವ್ರ ಮಾಮಂಗೆ ಎಲ್ಲರಿಗೂ ಸರ್ಪ್ರೈಸ್ ಕೊಡೋಕ್ಕೆ ಅವನೇ ಹೋಗ್ತಾ ಇದ್ದಾನೆ. ಇದು ಹಾಕ್ಬೇಕಾ? ಹ್ಞೂ ಸೂಪರ್ ಅಪ್ಪು. ಯಾವತ್ತು ಕನ್ನಡಿಗ ನೀವು ಅಪ್ಪು. ಎಂಥ ಫಾರಿನ್ ಹೋದ್ರು ಕರ್ನಾಟಕ ಕನ್ನಡಕ್ಕೆ ಮರಿಬೇಡ. ನೋಡಿ ಬೇಗ. ಯಾರು ಕೊಟ್ಟಿದ್ದು? ಕೊಟ್ಟಿದ್ದು ಅಲ್ಲಿ ಸ್ಮೆಲ್ ಕೊಡು ಅಂದ್ರೆ ಕೊಡಲ್ಲ. ಇಲ್ಲಿ ಕೊಡ್ತಾನೆ. ಹಾಂ, ಸುಪ್ರೀತ್ ಫೋಟೋಗ್ರಫಿ. ಸುಪ್ರೀತ್ ಕೊಟ್ಟಿದ್ದು. ನನ್ನ ಮಗಳು ಕಣ್ಣ ಅವಳು. ಯಾರಪ್ಪ ಅವರು? ಯಾರ ಫೋಟೋದಲ್ಲಿ ಇರೋದು? ಯಾರಮ್ಮ ಅದು? ಯಾರು? ಏ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ಅಪ್ಪ ಚಿಕನ್ ತೊಗೊಂಬಂದಿದ್ರು. ಅದಕ್ಕೆ ಸ್ವಲ್ಪ ಗ್ರೇವಿ ಮಾಡಿಕೊಂಡು ಮಿಕ್ಕಿದ್ದನ್ನು ಸಾಂಬಾರನ್ನ ಮಾಡಿಟ್ಟೆ. ಇವತ್ತು ಊರಿಗೆ ಕೂಡ ಹೋಗಬೇಕು. ಇನ್ನೇನು 2 ಡೇಸ್ ಗುರುಪ್ರವೇಶ ಕೂಡ ಇದೆ. ಸೊ ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಂಗೆ ಸ್ವಲ್ಪ ಅದು ಇದು ತೊಗೊಂಬರ್ಬೇಕಾಗಿತ್ತು. ಎಲ್ಲನೂ ತೊಗೊಂಡು ಬಂದ್ವಿ. ಅದೆಲ್ಲ ವ್ಲಾಗೆಲ್ಲ ಏನೂ ಮಾಡಲಿಲ್ಲ. ಆ್ಯಂಡ್ ನಾಳೆ ಈವೆಂಟ್ ಕೂಡ ಇತ್ತು ಗುರುವಾರ. ಸೊ ಹಾಗಾಗಿ ಇವರು ಲಾಸ್ಟ್ ಮೊಮೆಂಟಲ್ಲಿ ಹೇಳಿದ್ರು ನೇಮ್ ರಿವೀಲಿಂಗ್ ಬೋರ್ಡ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಹೋಗಿ ತೊಗೊಂಬಂದು ಬ್ಲೌಸ್ ಕೂಡ ಇಸ್ಕೋಬೇಕಾಗಿತ್ತು. ಹಂಗೇ ಆಂಟಿ ಅಂಗಡಿ ಹತ್ರ ಹೋಗಿದ್ವಲ್ಲ, ಅಲ್ಲೇ ಟೇಬಲ್ ಇತ್ತು. ಮನೆಗೆ ಬಂದರೆ ಅಪ್ಪು ಬೇಗ ಮಾಡೋಕ್ಕೂ ಟೈಮ್ ಕೊಡೋಲ್ಲ, ಊರಿಗೆ ಬೇರೆ ಹೋಗಬೇಕು, ಟೈಮ್ ಕೂಡ ಹೋಗಿತ್ತು. ಸೊ ಹಾಗಾಗಿ ಅಲ್ಲೇ ನಾನು ನನ್ನ ತಮ್ಮ ಇಬ್ಬರೂ ಟೇಬಲ್ ಮೇಲೆ ಅಂಕಲ್ ಇದ್ದರು. ಅವರೇ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಂಗಾಗಿ ಅಂಕಲೇ ವೀಡಿಯೋ ಮಾಡಿಕೊಡ್ತಾಯಿದ್ರು ನಮಗೆ. ಅಲ್ಲೇ ಕೂಡ ನೇಮ್ ರಿವೀಲಿಂಗ್ ಬೋರ್ಡ್ ಕೂಡ ರೆಡಿ ಮಾಡ್ಕೊತಾ ಇದ್ವಿ ನಾನು ನನ್ನ ತಮ್ಮ.
ಇನ್ನು ಮಿಕ್ಕಿದ್ದನ್ನು ಬೇರೆ ಐಟಮ್ ಎಲ್ಲ ಅಲ್ಲಿ ಎಷ್ಟು ಐಟಮ್ ತೊಗೊಂಡಿದ್ವು ಅಷ್ಟರಲ್ಲೆಲ್ಲನೂ ಕೂಡ ಅಲ್ಲೇ ಫಿನಿಶ್ ಮಾಡ್ಕೊಂಡ್ವಿ. ಮಿಕ್ಕಿದ್ದನ್ನು ಮನೆಗೆ ಹೋಗಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಊರಿಗೆ ಬೇರೆ ಹೊರಡಬೇಕು, ಲೇಟ್ ಆಗಿದೆ. ಫೋನ್ ಮಾಡ್ತಾನೆ ಇದ್ರು, ಟೈಮ್ ಕೂಡ ಆಗಿದೆ. ಬ್ಲೌಸ್ ಕೂಡ ರೆಡಿಯಾಗಿತ್ತು. ಬ್ಲೌಸ್ನ ಒಂದು ಸತಿ ಚೆಕ್ ಮಾಡಿಕೊಂಡು ಎಲ್ಲನೂ ತೊಗೊಂಡು ಇವಾಗ ಮನೆಗೆ ಹೋದೆ. ಮನೆಗೆ ಹೋಗಿ ಮಿಕ್ಕಿದ ಕೆಲಸ ಇತ್ತಲ್ಲ ಅದನ್ನೆಲ್ಲನೂ ಕೂಡ ಅದರೊಳಗಡೆ ಥರ್ಮೋಕೋಲ್ ಬಾಲ್ಸ್ ಎಲ್ಲ ಹಾಕಿ ಅದನ್ನ ಫುಲ್ಲು ಕವರ್ ಮಾಡಿ ಪ್ಯಾಕ್ ಮಾಡಿ ಇವಾಗ ರೆಡಿ ಮಾಡಿದ್ದೀವಿ. ಲೇಟ್ ಆಗುತ್ತೆ ಅಂತ ಅಮ್ಮ ಇಲ್ಲೇ ಅಡುಗೆ ಮಾಡಿದರು. ಸಾಂಬಾರೆಲ್ಲ ಇತ್ತಲ್ಲ ಬೆಳಗ್ಗೆದು. ಸೊ ಮುದ್ದೆ ಎಲ್ಲ ತಿನ್ಕೊಂಡು ಹೊರಟ್ವಿ. ಅಪ್ಪು ಫುಲ್ ಪ್ಯಾಕ್ ಮಾಡ್ಕೊಂಡು ನಾನು ಫುಲ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಚಳಿ ಆಗ್ತಾಯಿತ್ತು, ಇನ್ಮೇಲೆ ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ. ಸೊ ಹಾಗಾಗಿ ಅಪ್ಪು ಫುಲ್ಲು ಹೋಯ್ತಾ ಖುಷಿ ಆಗೋಯ್ತು. ಅವ್ನು ಹೋಗ್ತಾಯಿದ್ದೀನಿ ಅಂತ ಮಧ್ಯದಾರಿಗೆ ಹೋಯ್ತಿರ್ಬೇಕಾದ್ರೆ ವಾಪಸ್ ಹೋಗೋಣ ಕತ್ಲೆ ಎದ್ರುಕೊಂಡು ಹೋಗೋಣ ಅಂತ ಇದ್ದ. ಹೆಂಗೋ ಹೋಗಿ ಊಟ ಮಾಡಿದ್ವಲ್ಲ, ಮಲ್ಕೊಂಡು ಬೆಳಗ್ಗೆ ಎದ್ದು ಈ ಥರ ಹಳ್ಳಿ ಮನೆಗಳಲ್ಲೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೆಳ್ಕೊಂಡಿರೋರು ಈ ಥರ ಮಾಡಿರ್ತಾರೆ ಅಂದ್ಕೊತೀನಿ. ನಮ್ಮ ಮನೇಲಿ ಇತ್ತು, ಅದನ್ನೆಲ್ಲ ತೊಗೊಂಡು ಬೆಳಗ್ಗೆ ಪುಳಿಯೋಗರೆಗೆ ಮಾಡಿದೆ. ನಮ್ಮ ಅತ್ತೆ ಮತ್ತು ಹಸ್ಬೆಂಡ್ ಎಲ್ಲ ಜನ ಕೇಳೋಕ್ಕೆ ಅಂತ ಹೋಗಿದ್ರು. ನಾನು ಅಪ್ಪು ಇಬ್ಬರೇನೇ ಇದ್ದಿದ್ದು. ಸೊ ಹಂಗಾಗಿ ಆಳುಗಳು ಬಂದಿದ್ದರು. ಅವರಿಗೂ ಸಾಂಬಾರೆಲ್ಲ ಮಾಡಿ ಇಟ್ಬಿಡೋಣ ಈಗಲೇ ಅಂತ ಹೇಳ್ಬಿಟ್ಟು ಪುಳಿಯೋಗರೆ ಮಾಡಿಟ್ಟಿದ್ದೀನಿ. ಅನ್ನ ಎಲ್ಲ ಮಾಡಿದ್ದೀನಿ. ಇವಾಗ ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಸಾಂಬಾರೆಲ್ಲ ಮಾಡ್ಕೊತಾ ಇದ್ದೀನಿ. ನಮ್ಮ ಮಾವ ಇವನಿಗೆ ಚೀಪದು ಬೇಕು ಅಂತಿದ್ದ ಅಂದ್ಬಿಟ್ಟು ಲಾಲಿಪಾಪ್ ತೊಗೊಂಬಂದು ಕೊಟ್ಟಿದ್ರು. 4-5 ಒಂದೇ ಸರಿ ಎಲ್ಲ ಬಿಚ್ಚಿ ಎಲ್ಲ ಚೆನ್ನಾಗಿರೋದೆಲ್ಲ ಟೇಸ್ಟ್ ಮಾಡಿ ಚೆನ್ನಾಗಿಲ್ದಿದ್ದೆಲ್ಲ ಹಂಗೆ ಇಟ್ಬಿಟ್ಟು ಚೆನ್ನಾಗಿರೋದು ಮಾತ್ರ 2 ಲಾಲಿಪಾಪ್ ಎಲ್ಲ ತಿಂದು ಖಾಲಿ ಮಾಡಿದ. ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ ಬ್ಲಾಗ್ನ. ಏನೇನೋ ಮಾತಾಡ್ತಾ ಇದ್ದ. ಆಮೇಲೆ ಅಡುಗೆ ಎಲ್ಲ ಮಾಡಿ ಎತ್ತಿಟ್ಟಿದ್ದೆ. ಆಮೇಲೆ ಅವರಿಗೆ ಕಾಫಿ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಮೇಲ್ಗಡೆ ಪೇಂಟ್ ಎಲ್ಲ ಆಗಿತ್ತಲ್ಲ ಅದೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ಬಂದಿದ್ದರು. ಅದನ್ನೆಲ್ಲ ಕ್ಲೀನ್ ಮಾಡಿ ಪ್ಲಂಬಿಂಗ್ ಅವರೆಲ್ಲ ಬಂದಿದ್ದರು, ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಕಾಫಿ ಮಾಡ್ಕೊಂಡು ಕೊಟ್ಟು ಊಟ ಎಲ್ಲ ಕೊಟ್ಟು ಅವತ್ತಿನ ದಿನನ ಅಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವ್ಲಾಗ್ ಬಂದು ಗೃಹಪ್ರವೇಶದ ವ್ಲಾಗ್ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಇಲ್ಲಿಗೇ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ಪೇಷನ್ಸಿಂದ ವಿಡಿಯೋ ನೋಡಿದ್ದಕ್ಕೆ. ಬಾಯ್.